ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿ ಬರೆಸಿಕೊಂಡು ತಂದೆನ ಬೀದಿಗೆ ತಳ್ಳಿರುವಂಥ ಮಗಳಿಗೆ ಅಧಿಕಾರಿಗಳು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ತಂದೆಯ ಬಳಿ ಇದ್ದ ಆಸ್ತಿಯನ್ನು ಬರೆಸಿಕೊಂಡು ಅವರನ್ನು ಸಾಕದೆ ಮನೆಯಿಂದ ಹೊರಹಾಕಿದ್ದ ಮಗಳಿಗೆ ಚಿಕ್ಕಬಳ್ಳಾಪುರ ವಿಭಾಗೀಯ ಕಚೇರಿ ಅಧಿಕಾರಿಗಳು ತಕ್ಕ ಪಾಠ ಕಲಿಸಿದ್ದಾರೆ. ಮಹಿಳೆಯನ್ನು ಮನೆಯಿಂದ ಹೊರಹಾಕಿ ಆ ಮನೆಯನ್ನು ತಂದೆಗೆ ಕೊಡಿಸಿದ್ದಾರೆ. ಸಮಸ್ಯೆ ಕೊಟ್ಟರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಕ್ಕಳಿದ್ದರೂ ತಂದೆಯನ್ನು ಸಾಕದೆ ಮನೆಯಿಂದ ಹೊರಹಾಕಿದ್ದ ಮಕ್ಕಳಿಗೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರು ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ. ಮನೆಯನ್ನು ಖಾಲಿ ಮಾಡಿ ತಂದೆಗೆ ಬಿಟ್ಟುಕೊಡಲು ಸ್ವತಃ ಮನೆಗೆ ಭೇಟಿ ನೀಡಿ ತಹಶೀಲ್ದಾರ್ ಎಚ್ಚರಿಕೆ ನೀಡಿದ್ದಾರೆ. ನಗರದ ಶಾಂತಿನಗರ ನಿವಾಸಿ ವೆಂಕಟರೋಣಪ್ಪ ನಕ್ಕಲಕುಂಟೆಯಲ್ಲಿ ನಿರ್ಮಿಸಿರುವ ಮನೆಯಲ್ಲಿ ವಾಸವಿದ್ದರು. ವೆಂಕಟರೋಣಪ್ಪ ಅವರಿಗೆ 3 ಮಕ್ಕಳಿದ್ದು ಅವರಲ್ಲಿ ಒಬ್ಬ ಪುತ್ರ, 2 ಪುತ್ರಿಯರು. ಪುತ್ರ ಬಾಗೇಪಲ್ಲಿಯಲ್ಲಿ ಟೈಲರ್ ವೃತ್ತಿ ಮಾಡುತ್ತಿದ್ದಾರೆ. ಇನ್ನೊಬ್ಬ ಪುತ್ರಿ ಗುಡಿಬಂಡೆಯಲ್ಲಿದ್ದಾರೆ. ಆದರೆ ಇನ್ನೊಬ್ಬ ಪುತ್ರಿ ಸುಬ್ಬಲಕ್ಷ್ಮಮ್ಮ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದು ತಂದೆ ಮನೆಯಲ್ಲೇ ವಾಸವಾಗಿದ್ದರು. ಆದರೆ ಸುಬ್ಬಲಕ್ಷ್ಮಮ್ಮ ಮನೆಯನ್ನು ಅತಿಕ್ರಮಿಸಿಕೊಂಡು ಕಳೆದ 6 ತಿಂಗಳ ಹಿಂದೆ ತಂದೆಯನ್ನು ಮನೆಯಿಂದ ಹೊರ ಹಾಕಿದ್ರು. ಅಲ್ಲದೆ ದೈಹಿಕ ಹಿಂಸೆಯನ್ನು ನೀಡಿದ್ರು. ಅನಾರೋಗ್ಯ ಪೀಡಿತರಾಗಿರುವ ವೆಂಕಟರೋಣಪ್ಪ ಅಲ್ಲಿ ಇಲ್ಲಿ ಮಲಗಿ ಜೀವನ ನಡೆಸುತ್ತಿದ್ರು. ಈ ಬಗ್ಗೆ ವೆಂಕಟರೋಣಪ್ಪ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ವಕೀಲ ಮಂಜುನಾಥ ರೆಡ್ಡಿ ಅವರು ವೆಂಕಟರೋಣಪ್ಪ ಪರ ಉಪವಿಭಾಗಾಧಿಕಾರಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಹಿರಿಯ ನಾಗರಿಕರ ಪಾಲನೆ, ಪೋಷಣೆ, ಸಂರಕ್ಷಣೆ ಕಾಯ್ದೆಯಡಿ ನ್ಯಾಯ ದೊರಕಿಸಲು ಮನವಿ ಮಾಡಿದ್ರು. ಇದರ ಬಗ್ಗೆ ವಿಚಾರಣೆ ನಡೆಸಿ ಉಪವಿಭಾಗಾಧಿಕಾರಿ DH ಅಶ್ವಿನ್ ಅವರು ಜೀವನಾಂಶ ಹಾಗೂ ಈಗಿರುವ ಮನೆಯನ್ನು ವೆಂಕಟರೋಣಪ್ಪಗೆ ಬಿಟ್ಟುಕೊಡಲು ಆದೇಶಿಸಿದ್ರು. ನ್ಯಾಯಾಲಯದ ಆದೇಶವಿದ್ದರೂ ಮನೆಯನ್ನು ಬಿಟ್ಟುಕೊಡದ ಹಿನ್ನೆಲೆ ತಹಶೀಲ್ದಾರ್ ಅನಿಲ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸುಬ್ಬಲಕ್ಷ್ಮಮ್ಮ ವಾಸವಿದ್ದ ಮನೆಗೆ ಭೇಟಿ ನೀಡಿ ಈ ತಕ್ಷಣ ಮನೆ ಖಾಲಿ ಮಾಡುವಂತೆ ಆದೇಶಿಸಿದ್ದಾರೆ. ಇಲ್ಲವಾದಲ್ಲಿ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳು ಮನೆಗೆ ಭೇಟಿ ನೀಡಿದ ವೇಳೆ ಮನೆಯಲ್ಲಿದ್ದ ಸುಬ್ಬಲಕ್ಷ್ಮಮ್ಮ ನಾನಾ ಕಾರಣಗಳನ್ನು ಕೊಟ್ಟು ತಂದೆ ಜೊತೆ ಜಗಳಕ್ಕಿಳಿದಿದ್ದರು. ಇದನ್ನು ಕಂಡ ಅಧಿಕಾರಿಗಳು ಸುಬ್ಬಲಕ್ಷ್ಮಮ್ಮಗೆ ತಕ್ಷಣವೇ ಮನೆ ಖಾಲಿ ಮಾಡುವಂತೆ ಸೂಚಿಸಿದ್ದಾರೆ. ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.